ಅಜ್ಜಿ ಏನ್ಬಿಟ್ರೆ ಆಮೇಲೆ ಬೇಜಾರಾಗ್ಬಿಟ್ರೆ $650 ಮಾತ್ರ ಬಿಸಿ ರಾಗಿ ಇಟ್ಟು ಆ ಥರ ಇಲ್ಲಂತೆ ನಾನು. ಇಬ್ಬನೇ ಎಲ್ಲ ಹೋಗಿದ್ರ ಅಲ್ಲೇ ಅಪ್ಪ ಹೊಸ ಡ್ರೆಸ್ ಹಾಕೊಂಡ್ ಬಂದ್ಬಿಟ್ಟಿದ್ಯಾ ನೋಡಮ್ಮ ಹಾಯ್ ಹಸುಸ್ ಅಲ್ಲ ಹಸು ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ರೂಪಾ ನವೀನ್ ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ಥರ್ಸ್ಡೇ, ಹಂಗಾಗಿ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಹಾಕೊಂಡಿದ್ದೀವಿ. ಏನಿದು ಪ್ರತಿ ವಾರ ದೇವಸ್ಥಾನಕ್ಕೆ ಹೋಗ್ತಾರಲ್ಲ ಅನ್ಕೋಬೋದು, ನಮ್ಗೆ ಹಂಗೇನೆ ಗುರುವಾರ ಶುಕ್ರವಾರ ಈ ಥರ ಎಲ್ಲ ದೇವಸ್ಥಾನಕ್ಕೆ ಹೋಗೋಕ್ಕೆ ತುಂಬ ಇಷ್ಟ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಹೇಗಿರುತ್ತೆ ನೋಡೋಣ ಆಯ್ತಾ. ಈ ರಾಘವೇಂದ್ರ ಸ್ವಾಮಿಗೆ ಹೋಗೋದು ಬಿಟ್ಟು ಬೇರೆ ತಪ್ಪು ಲೊಕೇಶನಾಗಿ ಬೇರೆ ರಾಘವೇಂದ್ರ ಸ್ವಾಮಿ ಕರ್ಕೊಂಡು ಹೋಗಿದ್ದೆ. ಎಲ್ಲೋದ್ರು ಅವನೇ ಅಲ್ವಾ? ನಂಗಲ್ಲ ಇವರು ಬೇರೆ ಬಂದಿದೆ. ನೀನು ಯಾಕೆ ಮುಂದಕ್ಕೆ ಹಾಕಿಡಿದೀವಿ ಇಲ್ಲ ಈ ಡ್ರೆಸ್ ಇಟ್ಕೊಂಡು ಎಷ್ಟು ದಿನ ಅದು ಗೊತ್ತೇ ನೀನು ವೇಲೆ ಕಂಗ್ ಕಲರ್ ಇದ್ದದು ಬಂದಿರೋದು. ಹೌದೇ ಶಕ ಹೊಸ ಡ್ರೆಸ್ಸು ರೂಪನ್ ಡ್ರೆಸ್ಸು ನಾನೇ ಸೆಲೆಕ್ಟ್ ಮಾಡಿತ್ತು, ನಾನೇ ಸ್ಟಿಚಿಂಗ್ ಮಾಡಿತ್ತು, ನಾನು ಸೆಲೆಕ್ಟ್ ಮಾಡಿದ್ದು. ನೀನು ಒಂದು ತಗೊಂಡೆ ತಾಮ್ಲಿಲ್ಲ. ಬದ ಫ್ರೆಂಡ್ಸ್ ನಮ್ಮ ಗಾಡಿ ನಾವು ಹೋಗೋ ಐರಾವತ ಬಂತು. ಅವತ್ತು ಸಖತ್ತಾಗಿತ್ತು. ಫುಲ್ ಎ ಸಿ ಗಾಡಿ, ಫುಲ್ ಖುಷಿ. ತೇಜಸ್ವಿನಿ ಕಾರಲ್ಲಿ ಹೋಗ್ತೀನಿ ಅಂತ. ಬಾಂಟಿ ದೊಡ್ಡವ್ರು ಮುಂದಿರ್ಬೇಕು, ದೊಡ್ಡವ್ರು ಯಾವಾಗ ಒಟ್ಟಿಪಿ ಹೇಳ್ದೆ ನಾಳೆ ಇಷ್ಟು ಅಷ್ಟೇ. ಆಂಟಿ ಫುಲ್ ಜಾಲಿ ರೈಡ್ ಇವತ್ತು. ಶಾಂತಮ್ಮ ಶಾಂತ ಅಜ್ಜಿ ಅಲ್ಲ, ನಾನು ನಮ್ಮನೆ ತಗೊಂಡ ಅಜ್ಜಿ ಐತೆ, ಆ ಹೆಸ್ರು ಹಂಗೆ ಹೇಳ್ಬಿಟ್ಟೆ. ಶಿವಮ್ಮ ಶಿವಜ್ಜಿ ಅನ್ಬೇಕು. ಅಜ್ಜಿ ಅನ್ಬೇಕು ಆಂಟಿ ಅನ್ಬೇಕು? ಆಂಟಿ ಅಜ್ಜಿ ಅನ್ಬಿಟ್ರೆ ಆಮೇಲೆ ಬೇಜಾರಾಗ್ಬಿಟ್ರೆ ನೀನ್ ಬೇಜಾರಾಗ್ತೀಯ. ಯಾಕೆ? ಆಲ್ರೆಡಿ ಅಜ್ಜಿ ಆಗೋರೆ. ಆಂಟಿ ಅನ್ಬೇಕು, ನಾವು ಆಂಟಿ ಅನ್ಬೇಕು. ಶಿವಾಂಟಿ ಶಿವಾಂಟಿ ಅನ್ಬೇಕು. ಸತಿ ಬೀದಿಗೆ ನಿಲ್ಸಲ್ಲ, ಸೀದಾ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ. ನಿಮ್ಮ ಮಗ ಕಟ್ಟಿಸ್ತವ್ರಲ್ಲ ಅದಕ್ಕೆ ಬರ್ತೀವಿ. ಕಾರ್ ಜಾಗ ಐತೆ, ಆದ್ರೆ ಅವ್ರು ಬರ್ಬೇಕಲ್ಲ. ಹಾ ಆಯ್ತು, ನಿಮ್ಮ ಮನೆ ಹೆಂಗೋ ನಾನು ಮೈಸೂರ್ಗೆ ಹೋಗ್ಬೇಕು. ನಿಮ್ಮ ಮನೆಯವ್ರ ಜೊತೆಗೆ ನಾನು ಬರ್ತೀನಿ. ಕಾರ್ಡ್ ಕೊಟ್ರೆ ಬರೋದು. ನಿಮ್ ಗೃಹ ಪ್ರವೇಶಕ್ಕೆ ಬರ್ತೀವಿ. ಒಳ್ಳೆ ರಿಟರ್ನ್ ಗಿಫ್ಟ್ ಕೊಟ್ರೆ ಸಾಕು. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ ನೆನ್ಪಿಗೆ. ಏನಂಟಿ ನೀವು ಬನ್ನಿ, ನಾವು ಏನಾರು ಮಾಡೋಣ. ಬರೋದು ಹೆಚ್ಚು, ನಾವು ಮಾಡೋದು ಹೆಚ್ಚು ಅಷ್ಟೇ. ಆಂಟಿ ನಾ ಚಿಕನ್ ಮಟನ್ ಹೇಳ್ತಿಲ್ಲ, ಅದನ್ನ ಮಾಡಲ್ಲ. ಒಳ್ಳೆ ಗಿಫ್ಟ್. ಅದೇ ಗೃಹ ಪ್ರವೇಶ ಆದ್ಮೇಲೆ ಮಾಡಂಗಿಲ್ಲಲ್ಲ, ಒಂದ್ ತಿಂಗಳೇನು ಮಾಡಂಗಿಲ್ಲ, 48 ದಿವಸ ಮಾಡಂಗಿಲ್ಲ. ಮತ್ತೆ ಇವ್ರ ಅಣ್ಣಯ್ಯ $650 ಮಾತ್ರ ಬಿಸಿ ರಾಗಿ ಇಟ್ಟು ಆ ಥರ ಇಲ್ಲಂತೆ ನಾನು. ಅದಕ್ಕೆ ರಾತ್ರಿ $650 ಮಾತ್ರ ನುಂಗ್ದಂಗೆ ನೆನೆಸ್ಕೊಂಡಿದ್ದೆ. ಒಳ್ಳೆ ಅಡ್ರೆಸ್ ಸಿಕ್ಕೈತ ಒಣ್ಣೆ ನಿಂಗೆ. ಕಾರು ಮೇಲೆ ಮಿನಿ ಕಾರ್ಸ್ ಇದೆ, ಸೂಪರ್ ಅಲ್ಲ. 9 ಇದಾವೆ. 9 ಅನ್ನ 3 6 9 ಇದಾವೆ. ತೇಜಸ್ವಿನಿ ಅವರೇ ಎಂತ ಸಮಾಚಾರ? ರೆಡಿ ಆಗ್ಬಿಟ್ಟವಳು ಇವತ್ತು. ತೇಜಿ ಫುಲ್ ರೆಡಿ. ಅಕ್ಕ ಎಷ್ಟು ದಿನ ಆಯ್ತಕ್ಕ ಈ ಡ್ರೆಸ್ ಹಾಕೊಂಡು ನಾನು ನೋಡೇ ಇಲ್ಲ ಅವಳ. ಫ್ರೆಂಡ್ಸ್, ನಾವೀಗ ದೇವಸ್ಥಾನಕ್ಕೆ ಬಂದ್ವಿ. ಹೋದ ವಾರನೂ ಬಂದಿದ್ವಿ ಈ ದೇವಸ್ಥಾನಕ್ಕೆ, ಈ ಸತಿನೂ ಬಂದ್ವಿ. ಹೋದ ಸತಿ ಲೊಕೇಶನ್ ಎಲ್ಲ ಮಿಸ್ ಆಗಿಬಿಟ್ಟು ಬೇರೆ ರಾಘವೇಂದ್ರ ಸ್ವಾಮಿಗೆ ಕರ್ಕೊಂಡೋಗಿದ್ದೆ. ಇವತ್ತು ಕರೆಕ್ಟಾಗಿರೋ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ಬಂದು ಕಾಲೆಲ್ಲ ತೊಳ್ಕೊಂಡು ಆಮೇಲೆ ದೇವ್ರ ದರ್ಶನ ಎಲ್ಲ ನೀಟಾಗಾಯಿತು. ಲಾಸ್ಟ್ ಟೈಮ್ ನಾವು ಲೇಟಾಗಿ ಬಂದಿದ್ವಿ, ಈ ಸತಿ ಸ್ವಲ್ಪ ಬೇಗನೆ ಬಂದಿದ್ವಿ. ದೇವ್ರದ್ದು ಇನ್ನೂ ಪೂಜೆ ಆಗಿರಲಿಲ್ಲ, ಸೊ ದರ್ಶನ ಎಲ್ಲ ಫಸ್ಟು ನಮಗೆ ಎಲ್ಲ ಆಯಿತು. ಈ ಥರ ವಾರಕ್ಕೊಂದ್ಸತಿ ದೇವಸ್ಥಾನಕ್ಕೆ ಬರ್ತಾಯಿದ್ರೆ ಮನಸ್ಸಿಗೂ ನೆಮ್ಮದಿ ಇರುತ್ತೆ, ಮನೆಯಲ್ಲೂ ನೆಮ್ಮದಿ ಇರುತ್ತೆ. ನಾವು ಈ ಸತಿ ಯಾಕೆ ದೇವಸ್ಥಾನಕ್ಕೆ ಹೋದ್ವಿ ಅಂದರೆ ಲಾಸ್ಟ್ ವೀಕ್ನು ಹೋಗಿದ್ವಿ. ಈ ಸತಿ ಆಶಾಕರ ಅವ್ರ ಅಮ್ಮ ಊರಿಂದ ಬಂದಿದ್ದರು, ಅವ್ರನ್ನ ಹಂಗೆ ಕರ್ಕೊಂಡು ಹೋಗ್ಬೇಕಿತ್ತು. ಹಂಗಾಗಿ ದೇವಸ್ಥಾನಕ್ಕೆ ಈ ಸತಿ ಹೋದ್ವಿ. ಈಗ ನಾಳೆ ಶುಕ್ರವಾರ ದುರ್ಗಾ ಪರಮೇಶ್ವರಿ ಟೆಂಪಲ್ಗೂ ಹೋಗ್ತೀವಿ. ದೇವ್ರ ದರ್ಶನ ಎಲ್ಲ ಮುಗೀತು. ಇವಾಗ ಪ್ರಸಾದ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೊಂದು ಕ್ಯೂಟ್ ಪಾಪು ಸಿಕ್ತು ನೋಡಿ, ಹಾಗೆ ವಿಡಿಯೋ ಮಾಡಿದ್ದೀನಿ. ಎಷ್ಟು ಕ್ಯೂಟಾಗಿದೆ ಮಗು.
ಪ್ರಸಾದ ತಿಂದ ನಾವೇ ಧನ್ಯವಂತರು. ಮೊಸರನ್ನ, ಪೊಂಗಲ್ಲು ಮತ್ತು ಬಿಸಿಬೇಳೆಭಾತು ಸಖತ್ತಾಗಿತ್ತು. ಇದನ್ನು ತಿಂದ್ಕೊಂಡು ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವೀಗ ಮನೆಗೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಮನೆಗೆ ಹೊರಟ್ವಿ ಎಲ್ಲರೂ. ಆದರೆ ಆಶಕ್ಕ ಅವರು ಅವರಮ್ಮ ಊರಿಂದ ಬಂದಿತ್ತಲ್ವ, ಸ್ವಲ್ಪ ಡಿಮಾರ್ಟ್ ಎಲ್ಲ ತೋರ್ಸೋಣ, ಡಿಮಾರ್ಟಲ್ಲೆಲ್ಲ ಸ್ವಲ್ಪ ಶಾಪಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈಗ ಅವರು ಡಿಮಾರ್ಟ್ಗೆ ಹೋಗ್ತಿದ್ದಾರೆ. ನಾನು ತೇಜು ಹಂಗೆ ಆಟೋ ಬುಕ್ ಮಾಡಿಕೊಂಡು ಮನೆಗೆ ಹೋದ್ವಿ. ಇಲ್ಲಿಂದ 2 ಗಂಟೆ ಆಗೋಗಿತ್ತು. ಇಬ್ಬನಿನೂ ಹಂಗೆ ಸ್ಕೂಲಿಂದ ಕರ್ಕೊಂಬಂದ್ವಿ. ಯಾರ್ಯಾವರು ಇಬ್ಬನಿ ಎಲ್ಲ ಹೋಗಿದ್ರಾ? ಅಲ್ಲೇ ಎಲ್ಲ ಹೋಗಿದ್ರಾ? ಇನ್ನೂ ಇಲ್ವಾ? ಇಬ್ಬನಿಗೆ ಕರ್ಕೊಂಬಂದುಬಿಟ್ಟು ಮತ್ತೆ ಮನೇಲಿ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಸಾಯಂಕಾಲ ಒಂದು 5 ಗಂಟೆ ಹಂಗೆ ವಾಕಿಂಗ್ ಹೋಗ್ತಾಯಿದ್ದೀವಿ. ನಾನ್ಕಿನ್ನ ಮುಂಚೆ ಬಂದಿದ್ದೀನಿ. ನೀನು ಈಗ ಬಂದೇನಾ? ಅದಕ್ಕೆ ನಾನು ಅಲ್ಲಿಂದನಾ ಬಂದು ಕೂತ್ಕೊಂಡೆ. ಟಾಟಾ ವೈಷ್ಣವಿ, ಹೊಸ ಡ್ರೆಸ್ ಹಾಕೊಂಡ್ಬಂದ್ಬಿಟ್ಟಿದ್ಯಾ ನೋಡಮ್ಮ. ನೆನ್ನೆ ಇಡ್ಸೋದು ಇವತ್ತು ಹಾಕೊಳ್ಳೋದು. ಇದೇನು ಕೆಲಸನ? ಒಳ್ಳೆ ಕೆಲಸ ತಾನೆ. ಹಾಯ್ ಹಸುಸ್ ಅಲ್ಲ ಹಸು. ಹುಷಾರಾಗಿ ಹೋಗು, ಬಾಯ್. ಚೆನ್ನಾಗಿ ನೀರು ಬರ್ತೈತೆ ನೋಡು. ಸ್ಮೆಲ್ಲೇ ಒಂಥರ ಸಖತ್ತಾಗೈತೆ. ಇದೇನಂತಾರೆ? ಡ್ರಿಪ್ಪಿಂಗೆ. ಇದೊಂಥರ ಡ್ರಿಪ್ ಕಣ. ನಮ್ಮ ಗಿಡಕ್ಕೂ ಹಿಂಗೆ ಹೋಗ್ತಾವ. ತೆಗಿನ ಮರ ಅಡಿಕೆ ಗಿಡಕ್ಕೆ ಹಾಕ್ತೀವಲ್ಲ, ಅವು ಬೇರೆನೆ. ಅಲ್ಲೇ ಚಿಕ್ಕದಾಗೆ ಪೈಪ್ ಹಾಕಿರ್ತಾರೆ. ಇದು ಹೋಲ್ ಮಾಡಿ ಬಿಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಈ ಸಪ್ಪೆ ಇದೆಯಲ್ಲ, ಸಪ್ಪೆನ ಸೆಪ್ಪೆ. ಇದು ನಾವು ವಾಕಿಂಗ್ ಮಾಡ್ಬೇಕಾದ್ರೆ 1 ತಿಂಗಳು ಇಂಚೆ ಚಿಕ್ಕದಿತ್ತು. ಇವಾಗ ಎಷ್ಟು ದೊಡ್ಡದಾಗಿದೆ. ನಾವು ಮಾತ್ರ ಸಣ್ಣ ಆಗಿಲ್ಲ. ಡ್ರೆಸ್ಸ ಇನ್ನೊಂದು ಐಟೇನು ಬೇರೆದು. ಡ್ಯಾನ್ಸ್ ಮಾಡ್ತಾಳೆ ರಕ್ಷಿತಾ. ಒಳ್ಳೆ ನಡ್ಕೊಂಬರೋದು ನೋಡಿ ಹೆಂಗೆ ಬರ್ತಾಳೆ ಅಗಳು. ಅಯ್ಯಯ್ಯಪ್ಪ, ಸ್ಟೆಪ್ ಹಾಕೊಂಡು ಬಾ ನೋಡೋಣ. ಏನ್ರಿ ಮೇಡಮ್ ನೈಟಿ ಚೇಂಜು? ಓನ್ಲಿ ಇನ್ 2 days ಬ್ಯಾಲೆನ್ಸ್ ಅಷ್ಟೇ. 2 days ಬ್ಯಾಲೆನ್ಸ್ ಅಷ್ಟೇ. ನನ್ನೆಷ್ಟು ನಾವಿವತ್ತು ದೇವಸ್ಥಾನಕ್ಕೆ ಹೋಗಿದ್ವಿ. ರಾಘವೇಂದ್ರ ಸ್ವಾಮಿ. 2 ಗಂಟೆ ಅಷ್ಟೊತ್ತಿಗೆ ಅವಳಿಗೆ ಇಲ್ಲಿಗೆ ಬಂದುಬಿಡ್ಬೇಕು ನಾವು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್.